ಪರವಾಗಿಲ್ಲ ಕಣೋ, ರಮ್ಯನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ನೀನು. ಅವಳ ಮುಖ ನೋಡಬೇಕಿತ್ತು. ಅವಿ, ಮಿಸ್ ಮೂಗುತಿ ಮುಂಚೆನೇ ಈ ಥರ ಶ್ರೀಮಂತರ ಪಾರ್ಟಿಲಿ ಅವಮಾನ ಆಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ಲು. ಈ ಥರ ಪಾರ್ಟಿಗಳಲ್ಲಿ ವರ್ಕರ್ಸ್ನ ಕೇವಲ ನಡೆಸ್ಕೋತಾರ ಆ್ಯಂಡ್ ಅದಿಷ್ಟೊಂದು ಕಾಮನ್ನ. ಅದೆಲ್ಲ ಗೊತ್ತಿಲ್ಲ ಕಣೋ. ಆದರೆ ರಮ್ಯಾ ಮಲ್ಲಿಗೆ ಅವಮಾನ ಮಾಡೋಕ್ಕೆ ಹೋಗಿತ್ತು, ಮಲ್ಲಿ ನಿನ್ನ ಜೊತೆ ಮಾತಾಡ್ತಿದ್ಲು ಅನ್ನೋ ಜಲಸ್ಗೆ. ಹೌದಾ? ಹೌದಾ ಅಂತ ಕೇಳ್ತಿದ್ಯಲ್ಲ, ರಮ್ಯಂಗೆ ನಿನ್ನ ಮೇಲೆ ಇನ್ನೂ ಫೀಲಿಂಗ್ ಇದೆ, ಹುಷಾರಾಗಿರೋ. ಯಾಕೋ ನಗ್ತಾ ಇದೆಯಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು. ಮತ್ತೆ ಯಾಕೆ ನಗ್ತಾ ಇದೆಯಾ? ನನಗೆ ಎಲ್ಲಿಂದ ಆದರೂ ಯಾರಿಂದ ಆದರೂ ತೊಂದರೆ ಆಗುತ್ತೆ ಅನ್ನೋ ಥಾಟು ನಿನ್ನ ತಲೆಯಿಂದ ಆಚೆ ಹೋಗೋದೇ ಇಲ್ವಾ? ಏನು ಹೇಳ್ತಿದ್ಯಾ? ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀಯಲ್ವಾ? ಏನಾಯ್ತು ನಿಂಗೆ? ಮಿಸ್ ಆಗಿ ರಮ್ಯಾ ಕುಡಿಯೋ ಬ್ರ್ಯಾಂಡ್ ಏನಾದ್ರು ಕುಡ್ದ ಹೇಗೆ? ಅವಿ, ನೀನು ನನಗೋಸ್ಕರ ಮಾಡೋ ಸಣ್ಣ ಪುಟ್ಟ ಹೆಲ್ಪಿಂದ ಹಿಡಿದು ವಿರಾಟ್ ಸಂಪತ್ತನ್ನ ನಾಟಕ ಆಡೋವರೆಗೂ ಎಲ್ಲ ನನ್ನ ಕಣ್ಮುಂದೆ ರಪ್ಪಂತ ಪಾಸ್ ಆಯ್ತಾಯ್ತು. ಓ, ಫ್ರೆಂಡಾಗಿ ಮಾಡಿರೋ ಕೆಲಸನೆಲ್ಲ ಸಹಾಯ ಅಂತ ಅಂತಿದ್ಯಾ? ಚೆನ್ನಾಗಿದೆ ಬಿಡಪ್ಪ. ನಿಂಗೆ ಬ್ಯಾಂಡ್ ಕಟ್ಟಕ್ಕೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ, ಇನ್ನು ನಾವೆಲ್ಲ ಯಾಕೆ ಬೇಕು? ಸರಿ, ಕೈ ಕೊಡು. ಯಾಕೆ ಬ್ಯಾಂಡ್ ಕಟ್ಟಕ್ಕ? ಏ, ಕೈ ಕೊಡೋ. ಲೋ, ಇವಾಗಷ್ಟೇ ಹೊಗಳ್ದಲ್ಲೋ, ಅದೇ ಬಾಯಲ್ಲಿ ಬೈಕ್ ಹೆಂಗೋ ಮನ್ಸು ಬರುತ್ತೆ ನಿಂಗೆ? ಈ ಕೈ ಕೊಡ್ತೀಯಾ ಇಲ್ವಾ? ಕೈ ತಾನೆ, ತಗೋ. ನೋಡಿ, ಇಟ್ಕೋ, ಇದು ಕೊಡು. ಏಯ್, ಯಾಕೋ? ಇದು ಒಳಗಡೆ ಇಟ್ಕೋ, ಒಳಗಡೆ ಇಟ್ಕೊಳ್ಳ. ಕೈ ಕೊಡು, ಕೊಡು. ಅವಿ, ಇದು ನನ್ನ ಬೆಸ್ಟ್ ಫ್ರೆಂಡ್ಗೆ, ಅಂದ್ರೆ ನಿನಗೆ. ಇದೆ ಆಂಟಿಕ್ ವಾಚು. ನಾನು ಎಷ್ಟು ವರ್ಷದಿಂದ ಹುಡುಕ್ತಿದೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡಲ್ಲಿ 1735 ಶುರುವಾಗಿರೋ ಬ್ರ್ಯಾಂಡ್ ಇದು. ಈ ವಾಚ್ ಕಡಿಮೆ ಅಂದರೂ ಒಂದು 150 ವರ್ಷ ಹಳೇದು. ಎಲ್ಲಿಂದ ಹುಡುಕ್ದೋ? ಅದೆಲ್ಲ ನಿನಗೆ ಯಾಕೆ? ಇಷ್ಟ ಆಯ್ತಾ? ಕೇಳ್ತಿಯಲ್ಲ, ಸಖತ್ ಇಷ್ಟ ಆಯ್ತು. ವಿರಾಜ್, ಇದ್ರ ಸೌಂಡು ಹ್ಯೂಮನ್ ಹಾರ್ಟ್ ಬೀಟ್ ಥರ ಕೇಳಿಸುತ್ತೆ. ಸಖತ್ತಾಗಿದೆ ಕಣ. ಆದರೂ ಇದನ್ನೆಲ್ಲ ಯಾಕೋ ತರ್ಸಕ್ಕೋದೆ? ಅವಿ, ನೀನು ನನಗೋಸ್ಕರ ನಿನ್ನ ಟೈಮ್ನ ಕೊಡ್ತೀಯ. ನನ್ನ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದ್ರಲ್ಲೇ ನಿನ್ನ ಅರ್ಧ ಟೈಮ್ನ ಕಳೀತೀಯ. ಇದರಲ್ಲಿ ಬರೋ ಒಂದೊಂದು ಸೆಕೆಂಡು ನಾನೇ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅನ್ಕೋ. ನಿನ್ನಂಥ ಫ್ರೆಂಡ್ ಸಿಕ್ಕಿದ್ರೆ ಎಷ್ಟು ಮಾಡಿದ್ರು ಕಡಿಮೆ ಕಣ. ಬೆಸ್ಟ್ ಫ್ರೆಂಡ್ ಕಣ. ನೀನು ಅದಕ್ಕೂ ಮೇಲೆ. ವಾವ್ ಮಲ್ಲಿ, ಇಷ್ಟೊಂದೆಲ್ಲ ಐಟಮ್ಸ್ ಏನು ಒಬ್ಳೆ ಮಾಡಿದ್ಯಾ ಅಂತ ಹೇಳೋಕೆ ಆಗಲ್ಲ ನೋಡು. ಸರ್, ಒಬ್ಳೆ ಮಾಡಿರೋದಲ್ಲ, ಜೊತೆಲಿ ನಾನು ಮಾಡಿದ್ದೀನಿ. ನೀನೇನೋ ಮಾಡಿದ್ಯಾ? ಅಡಿಗೆಗೆ ತರಕಾರಿ ಎಲ್ಲ ಕಟ್ ಮಾಡಿದ್ ಯಾರು ಅನ್ಕೊಂಡ್ರಿ? ನಾನೇ. ಅದಕ್ಕೆ ಅಡಿಗೆ ಅಷ್ಟು ರುಚಿಯಾಗಿರೋದು. ರುಚಿಯಾಗಿರೋದೇನೋ ನಿಜ, ಆದ್ರೆ ಅದು ನೀನ್ ಕಟ್ ಮಾಡಿರೋ ತರಕಾರಿಯಿಂದಲ್ಲ,